ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗೇಪಲ್ಲಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಪ್ರತಿಕ್ರಿಯೆ ನೀಡಿದ್ದಾರೆ. ಸತತ ಪ್ರಯತ್ನದಿಂದ ಕೊನೆಗೂ ಮುನಿರಾಜುಗೆ ಫಲ ದೊರಕಿದೆ. ಕಳೆದ 4 ವರ್ಷಗಳಿಂದ ಸುಬ್ಬಾರೆಡ್ಡಿ ತೆರಿಗೆಯನ್ನ ಕಟ್ಟಿರಲಿಲ್ಲ. ಯಾರಿಗೆ ಸಾಲ ಕೊಟ್ಟಿದ್ರು ಅದರ ಬಗ್ಗೆ ಮಾಹಿತಿಯನ್ನ ನೀಡಿರಲಿಲ್ಲ. ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಸ್ತಿ ಮಾಡಿದ್ದಾರೆ. ಸಂಬಂಧಿಕರ ಹೆಸರ ಮೇಲೆ ಆಸ್ತಿಗಳನ್ನ ಗಳಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಸಂಪಾದನೆ ಮಾಡಿದ್ದಾರೆ. ಕ್ಷೇತ್ರದ ಜನರು ಮುಂದಿನ ದಿನಗಳಲ್ಲಿ ಪಕ್ಷದವರಿಗೆ ಜನರು ಪಾಠ ಕಲಿಸ್ತಾರೆ. ನ್ಯಾಯ ಎಲ್ಲರಿಗೂ ಒಂದೇ ಎಂಬ ರೀತಿ ಕೋರ್ಟ್ ಆದೇಶ ಹೊರಡಿಸಿದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬಂಡವಾಳ ಇವತ್ತು ಬಹಿರಂಗ ಆಗಿದೆ ಅಂತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಬಿಜೆಪಿಯ ಹಿರಿಯ ನಾಯಕರು ಈಗಾಗಲೇ ಶುಭಾಶಯ ಕೋರಿದ್ದಾರೆ. ಜನರ ಹೆಸರ ಮೇಲೆ ಜನಪ್ರತಿನಿಧಿಗಳು ಈ ರೀತಿ ಮಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸತತ ಪ್ರಯತ್ನದಿಂದ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಆ ತಕರಾರು ಅರ್ಜಿಯನ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಗಮೇಶ್ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಚುನಾವಣೆ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಒಂದು ಆರೋಪಿಸಿ ಹೈಕೋರ್ಟ್ನ ಮೊರೆ ಹೋಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರಾಜು ಅವರಿಗೆ ಒಂದು ಯಶಸ್ಸನ್ನು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಯಶಸ್ಸನ್ನು ಹೇಗಾಯಿತು, ಯಾವ ವಿಚಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರಾಜು ಅವರು ಇದ್ದಾರೆ. ನಾನು ಅವರು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಶಾಸಕರ ವಿರುದ್ಧ ನೀವು ಒಂದು ತಪ್ಪು ಮಾಹಿತಿ, ಆಸ್ತಿಯ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದೀರಿ. ಈಗ ಅದಕ್ಕೆ ಎಲ್ಲ ಒಂದು ನ್ಯಾಯಪೀಠ ಅವರು ಒಂದು ಅರ್ಜಿಯನ್ನು ಪರಿಶೀಲನೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅವರ ಶಾಸಕ ಸ್ಥಾನವನ್ನು ಅಸಿಂಧಗೊಳಿಸಬೇಕೆಂದು ಹೇಳಿದ್ದಾರೆ. ಸರ್, ಏನು ಹೇಳ್ತೀವಿ ಸರ್? ಈಗೇನು 2023ರಲ್ಲಿ ಚುನಾವಣೆ ನಂತರ ಅವರು ಏನು ಮಾಡಿರ್ತಕ್ಕಂಥ ಸುಬ್ಬಾರೆಡ್ಡಿಯವರು ಮಾಡಿರ್ತಕ್ಕಂಥ ತಪ್ಪು ಮಾಹಿತಿ ಮತ್ತು ಸರ್ಕಾರಕ್ಕೆ ವಂಚನೆ, ಇದನ್ನೇ ಇಟ್ಕೊಂಡು ನಾವು ನ್ಯಾಯಾಲಯ ಮೊರೆ ಹೋಗಿದ್ವಿ. ಇವತ್ತು ತುಂಬ ಖುಷಿ ಆಗ್ತದೆ. ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಟ್ಟಿದೆ. ಅವ್ರನ್ನ ಅಸಿಂಧುಗೊಳಿಸಿ ಇವತ್ತು ಕೋರ್ಟ್ ಆದೇಶ ಹೊರಡಿಸಿದೆ. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಒಬ್ಬ ಯಾರೇ ಆಗಲಿ ಶಾಸಕನಾಗವರು ನಾವೆಲ್ಲ ಸರ್ಕಾರಕ್ಕೆ ಯಾವುದೇ ವಂಚನೆ ಮಾಡಿರ್ಬೋದು ಮತ್ತು ಜನತೆಗೆ ಯಾವುದು ತಪ್ಪು ಮಾಹಿತಿ ಕೊಡಬೇಕು, ಅಪ್ಡೇಟ್ ಹಾಕೋದೇ ಅದಕ್ಕೆ. ಇವತ್ತು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಅವರು ವಿಫಲರಾಗಿರೋದಕ್ಕೆ ಕೋರ್ಟಲ್ಲಿ ಅವರೇ ತಾನಾಗೆ ಒಪ್ಕೊಂಡಿರೋದಕ್ಕೆ ಅದು ಕೋರ್ಟು ಇವತ್ತು ನ್ಯಾಯಾಧೀಶರು ಇವತ್ತು ಆದೇಶ ಹೊರಡಿಸಿದ್ದಾರೆ. ಸರ್, ಇವಾಗ ನೀವು ಚುನಾವಣೆ ಆಯೋಗಕ್ಕೆ ಒಂದು ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಒಂದು ಅರ್ಜಿ ಹಾಕಿದ್ರಿ. ಎಷ್ಟು ಒಂದು ಆಸ್ತಿಯ ಒಂದು ಮರೆಮಾಚಿದ್ರು, ಎಷ್ಟು ಆಸ್ತಿಯನ್ನು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಸರ್? ಸುಮಾರು ಅವರು 100 ಎಕರೆ, ಇವತ್ತೇನು ಬಾಗೇಪಲ್ಲಿಲಿ 1000 ಎಕರೆ ಮಾಡಿದ್ದಾರೆ. ಅವರೆಲ್ಲ ಕಬಳಿಕೆ ಮಾಡಿಕೊಂಡು ಬೇನಾಮಿ ಆಸ್ತಿಗಳು ಮಾಡ್ಕೊಂಡು ಇಟ್ಕೊಂಡಿದ್ರು. ಆದರೂ ಸಹ ಅವ್ರು ಹಾಕಿರ್ತಕ್ಕಂಥ ಅಪ್ಡೇಟಲ್ಲೇ ನಾವು ಎತ್ಕೊಂಡಾಗ ಅವರು 9ಕ್ಕಿಂತ ಹೆಚ್ಚು ಅವ್ರ ಹೆಸರಲ್ಲಿ GST ನಂಬರ್ಗಳಿತ್ತು. ಬಗನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಅನೇಕ ಇತ್ತು ಬೆಂಗಳೂರಲ್ಲಿ. ಅವರು ಅದನ್ನು ಕೂಡ ಒಂದೇ GST ನಂಬರ್ ಹಾಕಿದ್ರು ಅಪ್ಡೇಟಲ್ಲಿ. ಮತ್ತು 9 ಕೂಡ ಅವರು ಕಟ್ಟಿರಲಿಲ್ಲ. GSTನ ಈಗಾಗಲೇ 4 ಆಕ್ಟಿವ್ ಇರಲಿಲ್ಲ, 5 ಆಕ್ಟಿವ್ ಇತ್ತು. 4ರಿಂದ 5 ವರ್ಷ GST ಕಟ್ಟಿಲ್ಲ. ದುಡ್ಡೆಲ್ಲ ಅವರೇ ಕೂಡ ಇಟ್ಕೊಂಡು ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡಿದರು. ಮತ್ತು ಜೊತೆಯಲ್ಲಿ ಅವರಿರ್ತಕ್ಕಂಥ ಬಿಲ್ಡಿಂಗ್ ಇರ್ಬೋದು, ಮನೆ ಇರ್ಬೋದು, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, 10ಕ್ಕಿಂತ ಹೆಚ್ಚು ಅವರು ಅಪ್ಡೇಟಲ್ಲಿ ತೋರಿಸಿದ್ದಾರೆ ಅವ್ರದ್ದೇ ಅಂತ. ಅದು ಕೂಡ BBMPಗೆ 2018ರಿಂದ 23ವರೆಗೂ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಹಾಕಿದ್ವಿ. ಮತ್ತು ಕನ್ವರ್ಷನ್ ಜಮೀನು ಆಗಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕಿದ್ರು. ಮತ್ತು ಸುಮಾರು ಎಕರೆಗಳು ಬಿಟ್ಟು ಹಾಕಿದ್ರು, ಅದನ್ನೆಲ್ಲ ಕೂಡ ಹಾಕಿದ್ವಿ. ಮತ್ತು ಸಾಲ ಕೊಟ್ಟಿರೋದನ್ನು ಕೂಡ ನಾನು ಅವ್ರು ತಗೊಂಡಿರೋರು ತೋರಿಸಿದ್ರು. MLA ರಂಗನಾಥ್ ಅವರು ಮತ್ತು ವೈ ನಾರಾಯಣ ಸ್ವಾಮಿ ಅವರು MLC ಅವರು, ಇವರು ತೋರಿಸಿರಲಿಲ್ಲ. ಅವ್ರ ಹೆಂಡತಿ ಹೆಸರಲ್ಲಿ ಕಂಪ್ನಿ ಒಂದಿತ್ತು, ಅದನ್ನು ಕೂಡ ತೋರಿಸಿರಲಿಲ್ಲ. ಮತ್ತು ಮಗಳ ಹೆಸರಲ್ಲಿ ಜಮೀನುಗಳಿತ್ತು, ತೋರಿಸಿರಲಿಲ್ಲ. ಸರ್, ಇಷ್ಟೆಲ್ಲ ಆಸ್ತಿ ಅವರು ತೋರಿಸಿಲ್ಲ ಅಂದರೆ ಇದ್ರ ಹಿಂದಿನ ಉದ್ದೇಶ ಏನಿತ್ತು ಸರ್ ಅವ್ರದ್ದು? ಅಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇನ್ನು 1000 ಕೋಟಿ ಇಷ್ಟೊಂದು ಎಲ್ಲಿಂದ ಬಂತು, ಜನ ಕ್ವಶನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೆಲ್ಲ ಬಿಟ್ಬಿಟ್ಟು ಮಾಡಿದರು. ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರೋ ದುಡ್ಡನ್ನು ನನಗೆ ಉಳಿಯುತ್ತೆ ಅಂತ ಮಾಡಿದರು. ಅವ್ರಿಗೆಲ್ಲ ರೂಢಿ ಇದೆ. GSTಗಳು ಕಟ್ಟಿದಿರಾ, ಅಧಿಕಾರಿಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗಾಗಲೇ ಆರ್ಡರ್ಗಳು ಮಾಡ್ಕೊಂಡಿರೋ ನಿದರ್ಶನಗಳಿದೆ. ಸೀಸ್ ಆಗಿತ್ತಂತೆ ಅವರೆಲ್ಲ ಕಂಪ್ನಿ, ಅವರೆಲ್ಲ ಬಾರ್ಗಳು ಕೂಡ ಅನೇಕ ಸೀಸ್ ಆಗಿತ್ತಂತೆ. ಅಂಥ ಟೈಮಲ್ಲಿ ಆರ್ಡರ್ ಮಾಡಿಕೊಂಡು ಸ್ವಲ್ಪ ಕೊಟ್ಟು ಆರ್ಡರ್ ಮಾಡಿಸ್ಕೊಂಡ್ಬಂದಿದ್ದು ಕೂಡ ಇದೆ ಅವತ್ತು. ಅದೇ ರೀತಿ ಮಾಡೋಣ, ಯಾಕೆ ಕಟ್ಟಬೇಕು ನಾವು ಸರ್ಕಾರಕ್ಕೆ ಅಂತೇಳ್ಬಿಟ್ಟು ಇದ್ದರು. ನಾನು ಚುನಾವಣೆ ಕೇಸ್ ಹಾಕಿದ ನಂತರ ಒಂದು 2-3 ದಿನಕ್ಕೆ ತಗೊಂಡೋಗಿ ಎಷ್ಟು ಕಟ್ಟಬೇಕೋ ಅಷ್ಟು ಕಟ್ಬಿಟ್ಟಿದ್ರು. ಅವರೇ ಸಿಕ್ಕಾಕೊಂಡ್ರು.
ಕಟ್ಟರು ಅದನ್ನೆಲ್ಲ. ಇದಾಗಿತ್ತು ಮುನಿರಾಜು ಅವರ ಮಾತು. ಏನು ನಾವು ಕಷ್ಟಪಟ್ಟು ಕೋರ್ಟ್ ಮೊರೆ ಹೋಗಿದ್ವಿ, ಕೊನೆಗೂ ನಮಗೆ ಯಶಸ್ಸು ಸಿಕ್ಕಿದೆ. ಜೊತೆಗೆ ಏನು ಪಕ್ಷದ ಹಿರಿಯರಾಗಿರಲಿ ನಮಗೆ ಅಭಿನಂದನೆ ಸಿಕ್ಕಿದ್ದಾರೆ. ಜೊತೆಗೆ ನಮ್ಮ ಕ್ಷೇತ್ರ ಇರುತ್ತೆ ಅಲ್ಲಿ ನಮ್ಮ ಕಾರ್ಯಕರ್ತರಾಗಿರಲಿ ಸಂಭ್ರಮದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.